ನಮಸ್ತೆ ಬಂಧುಗಳೇ, ಮೈಸೂರು ಆಲ್ ಇನ್ ಒನ್ ಬ್ಲಾಗ್ಸ್ಗೆ ಸ್ವಾಗತ. ನೀವು ನೋಡ್ತಿರೋದು ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ. ಸೊ ಇಲ್ಲಿ 400+ ಫಾಸ್ಟ್ ಫುಡ್ ಕ್ಯಾಂಟೀನ್ಸ್ ಡಿಸೈನ್ಸ್ಗಳು ಸಿಗುತ್ತೆ. ಅಂದರೆ ನಿಮಗೆ ಯಾವ ಥರ ಬೇಕೋ ಆ ಥರ ಫಾಸ್ಟ್ ಫುಡ್ ಗಾಡಿಗಳು ಮಾಡಿಕೊಡ್ತಾರೆ. ಸೊ ಈ ಜಾಗ ಇರೋದು ಮೈಸೂರಿನ ರಿಂಗ್ ರೋಡ್, ಅಂದರೆ ದೇವೇಗೌಡ ಸರ್ಕಲ್ ಹತ್ರ ಇರುತ್ತೆ. ಸೊ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಮರಿದೆ ಯಾರ್ಯಾರು ಫಾಸ್ಟ್ ಫುಡ್ ಗಾಡಿಗಳು ಬೇಕು ಈ ಶೋರೂಮ್ನ ಒಂದ್ಸಲಿ ವಿಸಿಟ್ ಮಾಡಿ. ನಾನು ಇಮಿಡಿಯೇಟ್ ಫಿನಿಶಿಂಗ್ ಮಾಡಬೇಕು ಅಂದಾಗ ಅದಕ್ಕೆ ಡೇ ಅಂಡ್ ನೈಟ್ ವರ್ಕ್ ಮಾಡಿಕೊಡ್ತೀವಿ. ಅದಕ್ಕೆ ನಾಮಿನಲ್ಲಿ ನಿಮ್ಮ ಖುಷಿಯಿಂದ ಏನು ನಮ್ಮ ವರ್ಕರ್ಸ್ಗೆ ಸ್ವಲ್ಪ ಎಕ್ಸ್ಟ್ರಾ ಮಾಡಿಕೊಟ್ರೆ ಸಾಕು. ಸೊ ನೋಡ್ತಾ ಇರ್ಬೋದು, ಮುಂದೆ ಒಂದು ಫಾಸ್ಟ್ ಫುಡ್ ಟ್ರಕ್ ಇದೆ. ಸೊ ಗ್ಲಾಸ್ ಫ್ರೇಮ್ ಎಲ್ಲ ಇರುತ್ತೆ ಸರ್. ಡೀಟೇಲ್ ಕೇಳೋಣ, ಹೇಳಿ ಸರ್. ಸರ್ ಇದು ಟ್ವಿನ್ ವೆಹಿಕಲ್. ಐದರ್ ನೀವು ಫಾಸ್ಟ್ ಫುಡ್ಗಾದ್ರೂ ಮಾಡಿ, ಅದೇ ಚಾಟ್ ಸೆಂಟರ್ಗಾದ್ರೂ ಮಾಡ್ಬೋದು. ಓಕೆ, ಇದು ಯೂಶಲಿ ಬಳ್ಳಾರಿ ಚಾಟ್ಸ್ ಅಂತ ಕಸ್ಟಮರ್ ಚಾಟ್ಸ್, ಬಳ್ಳಾರಿ ಚಾಟ್ಸ್ ಇದು ಸ್ಪೆಷಲ್ ಕಾನ್ಸೆಪ್ಟ್ ನಲ್ಲಿ ಮಾಡಿದ್ದಾರೆ. ಕಂಪ್ಲೀಟ್ ಗ್ಲಾಸ್ ಬರುತ್ತೆ. ಇದು ಫಿನಿಶಿಂಗ್ ಸ್ಟೇಜ್ ಇನ್ನು ಕೊಡ್ತಾ ಇದೀವಿ. ಲೈಟಿಂಗ್ ಫಿಟ್ಟಿಂಗ್ಸ್ ವಿತ್ ACP ಫಿಟ್ಟಿಂಗ್ಸ್ ಬರುತ್ತೆ. ಓಕೆ, ಅಂಡ್ ಆರ್ಡರ್ ಮಾಡಿದ್ರೆ ಇಲ್ಲಿ ನಿಂತ್ಕೊಂಡು ತಿನ್ನೋಗೋಸ್ಕರನು ಸ್ಪೇಸ್ ಇದೆ. ಹೋಗುವಾಗ ಇದು ಆಲ್ಮೋಸ್ಟ್ ಕಂಪ್ಲೀಟ್ ಕ್ಲೋಸ್ ಮಾಡ್ಕೋಬಹುದು. ಸೊ ಈ ಕಾನ್ಸೆಪ್ಟ್ ಕೊಟ್ಟಿರೋದು, ಇಲ್ಲಿ ನೀವು ಏನ್ ಚಾಟ್ಸ್ ಮಾಡ್ತೀರಾ ಇದೆಲ್ಲ ನಿಮ್ಗೆ 3D ಲೈಟ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದು ಕಂಪ್ಲೀಟ್ ಲೈಟಿಂಗ್ ಸೆಟಪ್ ನಲ್ಲಿ ಕೊಡ್ತೀನಿ. ಸೊ ಈ ಕಡೆನೂ ಸಹ ಏನಾದ್ರು 2-in-1 ಚಾಟ್ಸ್ ಪ್ಲಸ್ ಗೋಬಿ ಎನಿಥಿಂಗ್ ಮಾಡಿಸ್ಬೇಕು ಅಂದ್ರೆ, ಇಲ್ಲಿ ಬೇಕು ಅಂದ್ರೆ ನಿಮ್ಗೆ ಇಂಟೀರಿಯರ್ ಸ್ಟೌಸ್ ಬೇರೆ ಕಾನ್ಸೆಪ್ಟ್ ನಲ್ಲಿ ಇದ್ರೆ ಇದು ಮಾಡ್ಕೊಡ್ತೀವಿ. ಇದನ್ನು ಸಹ ಇಲ್ಲ ಯೂಸ್ ಮಾಡಲ್ಲ ಅಂದ್ರೆ ಯು ಕ್ಯಾನ್ ಕ್ಲೋಸ್ ಇಟ್. ಇದು ಆಲ್ ಇನ್ ಒನ್ ಪರ್ಪಸ್ಗೋಸ್ಕರ ನಾವು ಮಾಡೋದು ಡಿಸೈನ್ಸ್. ಇಲ್ಲೂ ಸಹ ಅಷ್ಟೇ, ನಿಮ್ಗೆ ಕಿಚನ್ ಸೆಟಪ್ ಬೇರೆ ಏನಾದ್ರು ಬೇಕು ಅಂದ್ರೂ ಕಂಪ್ಲೀಟ್ ಸೆಟಪ್ ಮಾಡ್ಕೊಡ್ತೀವಿ. ACP ಶೀಟ್ ಫಿಟ್ಟಿಂಗ್ಸ್ ಮಾಡಿದೀವಿ. ಎಲ್ಲಾ ಸೈಡು ನಿಮ್ಗೆ ACP ಶೀಟ್ ಫಿಟ್ಟಿಂಗ್ ಇದೆ. ಕವರ್ಸ್ ತೆಗ್ದಿಲ್ಲ. ಇದು ದ ಟೈಮ್ ಆಫ್ ಡೆಲಿವರಿ ನಾವು ತೆಗ್ದಿ ಲೈಟಿಂಗ್ ಫಿಟ್ಟಿಂಗ್ಸ್ ಮಾಡಿ ಮಾಡ್ಕೊಡೋದು. ಸೊ ಸರ್, ನಾವು ಹೇಳೋದು ಒಂದೇ, ನಿಮ್ಗೆ ಯಾವ್ದೇ ತರ ಕಾನ್ಸೆಪ್ಟ್ ಇದ್ರೆ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಗೆ ಒಂದ್ಸತಿ ಬಂದ್ರೆ ನಾವು ಪ್ರತಿಯೊಂದು ಡಿಸೈನ್ಗೆ ನಿಮ್ಮ ಹತ್ರ ಒಂದ್ಸತಿ ಬಂದು ಡಿಸ್ಕಸ್ ಮಾಡಿದ್ರೆ ಮಾಡ್ತೀವಿ. ಇನ್ನು ಟ್ಯಾಪ್ ಫಿಟ್ಟಿಂಗ್ ಇದೆ, ವಾಟರ್ ಟ್ಯಾಂಕ್ ಫೆಸಿಲಿಟೀಸ್ ಕೊಟ್ಟಿದ್ದೀವಿ. ನಿಮಗೆ 200 ಲೀಟರ್ಸ್ ಬೇಕಾ, 300 ಲೀಟರ್ಸ್ ಬೇಕಾ, 100 ಲೀಟರ್ಸ್ ಬೇಕಾ, ನಿಮಗೆ ವಾಟರ್ ಟ್ಯಾಂಕ್ ಇಲ್ಲಿ ಫಿಟ್ಟಿಂಗ್ ಮಾಡ್ಕೊಡ್ತೀವಿ. ಅದಕ್ಕೆ ಸ್ಪೇಸ್ ಪ್ರೊವೈಡ್ ಮಾಡಿದ್ದೀನಿ. ಸೊ ಇದು ಮಹೇಂದ್ರ ಮ್ಯಾಕ್ಸಿಮಮ್ ಅಲ್ಲಿ ಮಾಡಿರೋದು. ಟಾಟಾ ಎಸ್ನಲ್ಲಿ ಬೇಕಾ, ಜೀತೋನಲ್ಲಿ ಬೇಕಾ, ಜಿಪ್ನಲ್ಲಿ ಬೇಕಾ, ಓಮ್ನಿನಲ್ಲಿ ಬೇಕಾ, ಯಾವ ಗಾಡಿ ಬೇಕು ಅದ್ರಲ್ಲಿ ಮಾಡ್ತೀವಿ. ನಮ್ಮ ಹತ್ರ 1 ಲಕ್ಷದಿಂದ ಶುರು ಆದ್ರೆ ಆರ್ಡರ್ಸ್ ಅಪ್ ಟು 7 lakhs ತನಕ ಇದೆ. ಕಸ್ಟಮೈಸ್ ನೀವು ಯಾವ ತರ ಹೇಳ್ತೀರಾ ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ ಫ್ರೆಂಡ್ಸ್. ಸರ್ ಲೋನ್ ಏನೋ ಆಗತ್ತಾ ಸರ್ ಇದಕ್ಕೆ? ಸರ್ ಲೋನ್ ಬೇಕು ಅಂದ್ರೆ ನೀವು ಮಾಡೆಲ್ ಗಾಡಿಗೆ ಮಾಡಬೇಕು. ಮಾಡೆಲ್ ಗಾಡಿ ನೀವು ಅಡ್ವಾನ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ 50% ಲೋನ್, 50% ಕ್ಯಾಶ್ ಮಾಡ್ಕೊಡ್ತೀವಿ. ಸೂಪರ್ ಸರ್. ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಯಿಂದ ಮತ್ತೊಂದು ಮೂವೇಬಲ್ ರ್ಯಾಕ್ ನಲ್ಲಿ ಸುಬ್ರಹ್ಮಣ್ಯೇಶ್ವರ ಟಿಫನ್ಸ್ ಅಂತ ಹೇಳ್ಬಿಟ್ಟು ಒಂದು ಗಾಡಿ ನಾವು ಆಂಧ್ರಕ್ಕೆ ಕೊಡ್ತಾ ಇದೀವಿ. ಇದು ತಿರುಪತಿ ಸೈಡ್ ಹೋಗ್ತಾ ಇರೋದ್ ಗಾಡಿ. ತುಂಬಾನೇ ಚೆನ್ನಾಗಿ ಮಾಡಿದ್ರೆ. ಈ ಕಾನ್ಸೆಪ್ಟ್ ನಲ್ಲಿ ನಿಮ್ಗೆ ಬೇನ್ಮೇರಿನಲ್ಲಿ ರೌಂಡ್ ಬಾಲ್ಸ್ ಕೇಳಿದ್ರು, ರೌಂಡ್ ಬಾಲ್ಸ್ ಕೊಟ್ಟಿದ್ದೀವಿ. ಇದ್ರಲ್ಲಿ ಸ್ವಲ್ಪ ಕಾಸ್ಟ್ ಕಟ್ ಡೌನ್ ಆಗುತ್ತೆ ನಿಮ್ಗೆ. ಆಲ್ಮೋಸ್ಟ್ ಒಂದು 10-15,000 rupees ಸ್ಕ್ವೇರ್ಗೂ ಇದಕ್ಕೂ ವ್ಯತ್ಯಾಸ ಮಾಡಕ್ಕೆ. ಸೊ ಒಂದು 5-10,000 rupees ಡಿಸ್ಕೌಂಟ್ ಸಿಗುತ್ತೆ ರೌಂಡ್ ಇದು ಮಾಡಿದ್ರೆ. ನಿಮ್ಗೆ ಯಾವ ತರ ಬೇಕು ಆ ತರ ಖಂಡಿತವಾಗ್ಲೂ ಕೊಡ್ತೀವಿ. ಮೂವೇಬಲ್ ರ್ಯಾಕ್ ನಲ್ಲಿ ನಿಮ್ಗೆ 3D ಲೋಗೋ ಬೇಕಾ, ಸ್ಟಿಕ್ಕರಿಂಗ್ ಬೇಕಾ, ಈ ಕಾನ್ಸೆಪ್ಟ್ ನಲ್ಲಿ ಇದ್ರೂ ನಿಮ್ ಮಾಡ್ಕೊಡ್ತೀವಿ. ಆಸ್ ಪರ್ ಕಸ್ಟಮೈಸ್ ಮಾಡೋದು ನಾವು. ಸೊ ಪ್ರತಿಯೊಂದು ಡಿಸೈನ್, ಕಲರ್ ಕಾಂಬಿನೇಷನ್ ನಾನು ಪ್ರತಿ ಸತಿ ಹೇಳ್ತೀನಿ, ನಿಮ್ ಕಾಯಿಸ್ ತರ ಮಾಡ್ಕೊಳ್ಳಿ ಅಂತ. ಖಂಡಿತವಾಗ್ಲು ಅದಕ್ಕೆ ನಾವು ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಯಿಂದ ಇರೋದು, ನಾವಿರೋದು ನಿಮ್ಗೋಸ್ಕರ ಅಂತ ಪ್ರತಿ ಸತಿ ಹೇಳ್ತೀವಿ. ಸೊ ನಿಮ್ಗೆ ಯಾವ ತರ ಡಿಸೈನ್ಸ್ ಬೇಕು ಖಂಡಿತವಾಗ್ಲು ನಮ್ಮ ಹತ್ರ ಅದು ತಪ್ಪದೆ ಸಿಗುತ್ತೆ. ಅದಕ್ಕೋಸ್ಕರ ನೀವು ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಗೆ ಬರ್ಬೇಕಾಗುತ್ತೆ. ಸ್ಟೋರೇಜ್ ಬಾಕ್ಸ್ ಕೊಟ್ಟಿದೀವಿ ಬ್ಯಾಕ್ ಸೈಡ್ ಆಸ್ ಯೂಶುವಲ್. ಇದ್ರಲ್ಲಿ ಆಲ್ಮೋಸ್ಟ್ ನೀವು ಪೇಪರ್ ಪ್ಲೇಟ್ಸ್ ಪ್ರತಿಯೊಂದು ಸ್ಟೋರ್ ಮಾಡಿ ಇಟ್ಕೋಬಹುದು. ಬ್ಯಾಕ್ ಸೈಡ್ ಎಂಟ್ರಿ ಕೊಟ್ಟಿದೀವಿ. ಮತ್ತೆ ಸೇಮ್ ರೆಗ್ಯುಲರ್ ಡಿಸೈನ್ ವೆಜ್ನಲ್ಲಿ ಓಡ್ತಾ ಇರೋದು 2 ಒಲೆ 1 ದೋಸಾ ತವ ಈ ಕಾನ್ಸೆಪ್ಟ್ ನಲ್ಲಿ. ಪ್ಲಸ್ ನೀವು ನೋಡ್ಬೋದು ಕಂಪ್ಲೀಟ್ GI ಶೀಟ್ ಕೊಟ್ಟಿದ್ದೀನಿ. ರಸ್ಟ್ ಪ್ರೂಫ್ ಇದು, ತುಕ್ಕಿಡಿಯಲ್ಲ. ಸೊ ಆ ತರ ಕಾನ್ಸೆಪ್ಟ್ ನಲ್ಲಿ ಕೊಟ್ಟಿದ್ದೀನಿ. ಇದು ಬಂದ್ಬಿಟ್ಟು ನಿಮ್ಗೆ ಒಂದು ವರ್ಕಿಂಗ್ ಟೇಬಲ್ ಸಿಗುತ್ತೆ, ವಾಶ್ ಬೇಸಿನ್ ಸಿಗುತ್ತೆ. ಈ ತರ ಡಿಸೈನ್ಸ್ ನಮ್ಮಲ್ಲಿ ವೆರೈಟಿ ಆಗಿದೆ ಇದೆ ಅಂತ ತಿಳ್ಕೊಬಿಡಿ. ಬಟ್ ಇದು ಫಾಸ್ಟ್ ಮೂವಿಂಗ್ ಟ್ರೆಂಡ್ ನಲ್ಲಿ ಹೋಗ್ತಾ ಇರೋದು. ಶೆಲ್ಫ್, ಮೂವೇಬಲ್ ರ್ಯಾಕ್, ಸಿಂಗಲ್, 2 ದೋಸಾ ತವ, 2 ಒಲೆ 1 ದೋಸಾ ತವ ಈ ಕಾನ್ಸೆಪ್ಟ್ ನಲ್ಲಿ ಪ್ರತಿ ಒಂದು ಕ್ವಾಲಿಟಿ ವೈಸ್ ಕೊಡ್ತೀನಿ. ಸೊ ಮೂವೇಬಲ್ ರ್ಯಾಕ್ ವಿತ್ ರೌಂಡ್ ಪಾಟ್ಸ್ ಕೊಡ್ತಾ ಇರೋದು ಇದು. ಸೊ 4 ಪಾಟ್ಸ್ ಹಾಕಿದ್ದೀನಿ. ಅದಕ್ಕೆ ಇದು ಕೊಟ್ಟಿರ್ತೀವಿ, ಹಾಟ್ ಆಗಿ ಇಡುತ್ತೆ ಅದು. ಅದಕ್ಕೊಂದು ಕ್ಯಾಶ್ ಬಾಕ್ಸ್ ಕೊಟ್ಟಿದ್ದೀನಿ. ಇದು ನಿಮ್ಗೆ ಆಲ್ಮೋಸ್ಟ್ ವಿತ್ ವೆಹಿಕಲ್, ವಿತ್ ಸ್ಟಿಕ್ಕರಿಂಗ್, ವಿತ್ ಪೇಂಟಿಂಗ್, ಕಿಚನ್ ಸೆಟಪ್, ಹೈಲೈಟ್ ಪ್ರೊಫೈಲ್ಸ್, ಪ್ರತಿಯೊಂದು ಡಿಸೈನ್ಸ್ ನಲ್ಲಿ ನೀವು ಯಾವ ತರ ಬೇಕು ಅದು ಸಿಗುತ್ತೆ.
7,80,000 ಹಿಡಿದು 3.5 ಲಕ್ಷ ತನಕ ನಮ್ಮ ಹತ್ರ ಕಾನ್ಸೆಪ್ಟ್ ನಲ್ಲಿ ಇತ್ತೆ ವಿತ್ ರೀಸ್ಟೋರ್ ವೆಹಿಕಲ್. ಅಂದ್ರೆ ಗಾಡಿನ ನವಕರೀಣ ಮಾಡಿರ್ತೀವಿ. ಪ್ರತಿಯೊಂದು ಡಿಸೈನ್ಸ್ ನೀವು ಯಾವ ತರ ಕೇಳ್ತೀರಾ ಆ ತರ, ಜೊತೆಗೆ ಗಾಡಿ ನೀವು ರನ್ನಲ್ಲಿ ಹೋಗೋದು ತಡ್ಕೊ ಹೋಗಲ್ಲ. ನೀವು ಏನೋ ಕ್ಯಾಂಟೀನ್ ಸಾರ್ ನಾವು 2 ಕಿಲೋಮೀಟರ್ ಓಡಿಸಿರೋದು, ನಮ್ಗೆ ಸ್ವಲ್ಪ ಚೆನ್ನಾಗಿರೋದಿದ್ರೂ ಸಾಕು ಅಂತಾರೆ. ಅದು ಮಾತ್ರ ನಿಮ್ಮ ಹೆಣ್ಣಲ್ಲಿ ಇಟ್ಕೋಬಿಡಿ. ನಿಮ್ ಕನ್ಸ್ಗೆ ನಿಮ್ ಬಿಸ್ನೆಸ್ಗೆ ಅದ್ ಒಂದ್ ಯೋಚನೆನೇ ಬ್ರೇಕ್ ಹಾಕೋದು. ಯಾಕಂದ್ರೆ ನಾವು ಓಡ್ಸೋ ರಥ ಕಂಡೀಷನ್ ಆಗಿರ್ಬೇಕು. ಆ ಕಂಡೀಷನ್ಗೆ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ. ರಿಫರ್ಬಿಶ್ಮೆಂಟ್ ಅಂದ್ರೆ ನವಕಿರಣ. ಸೊ ಗಾಡಿಗೆ ನಮ್ಗೆ ಅವಾರ್ಡು ಸಹ ಬಂದಿರೋದು. ಬಂಪರ್ ಟು ಬಂಪರ್ ರೇಡಿಯೇಟರ್ ಕ್ಲೀನಿಂಗ್ ಇರ್ಬೋದು, ಸರ್ವಿಸಿಂಗ್ ಇರ್ಬೋದು, ಇಂಜಿನ್ ಡಿಸೈನಿಂಗ್ ಇರ್ಬೋದು, ಆ ಇಂಜಿನ್ದು ಏನೇ ನಿಮ್ದು ಹೋಗಿರ್ತದೆ ಲೈಕ್ ಸ್ಲೀವ್ಸ್, ಪಿಸ್ಟನ್ಸ್, ಕನೆಕ್ಟಿಂಗ್ ರಾಡ್, ಪ್ರತಿಯೊಂದು ಚೆಕ್ ಮಾಡಿ ಆಲ್ ಆಯಿಲ್ ಚೇಂಜ್, ಡಿಫ್ರೆನ್ಷಿಯಲ್ ಅದೆಲ್ಲ ಮಾಡ್ತೀವಿ. ಅದಕ್ಕೆ ನಾವು ಇನ್ನೂ ನಿಮ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ತೋರಿಸ್ತೀವಿ. ಗಾಡಿ ಬಂದಿದ್ದ ದಿನಾನೇ ನಾವು ಹಳೆ ಬಾಡಿ ತೆಗ್ದಾಕಿ ಬಿಸಾಕಿ ಪ್ರತಿಯೊಂದು ಸ್ಕ್ಯಾನಿಂಗ್ ಮಾಡಿ ರೆಡಿ ಮಾಡಿ ಆಮೇಲೆ ಬಾಡಿ ಕಟ್ಟೋದು, ಪೇಂಟಿಂಗು ಆಮೇಲೆ ನಿಮ್ದೇ ಕಾಯಿಷ್ ಪ್ರಕಾರ ಮಾಡ್ಕೊಡ್ತೀವಿ. ಇದಕ್ಕೋಸ್ಕರ ನೀವು ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ ಮೈಸೂರಿಗೆ ಒಂದ್ಸತಿ ವಿಸಿಟ್ ಮಾಡಬೇಕಾಗುತ್ತೆ. ಮತ್ತೆ ಹೊಸ ಹೊಸ ಡಿಸೈನ್ಸ್ ನಿಮ್ಗೆ ಬೇಕು ಅಂದ್ರೆ ಚಾನಲ್ನ ಲೈಕ್ ಮತ್ತೆ ಶೇರ್ ಮಾಡಕ್ ಮರಿಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಿ. ಆ ಸ್ಕ್ರೀನ್ ನಂಬರ್ಗೆ ನೀವು ವಾಟ್ಸಪ್ ಮಾಡಿ, ಅದಕ್ಕೆ ನಮ್ಮ ಆಫೀಸ್ ಸಿಬ್ಬಂದಿಗಳು ಉತ್ತರ ಮಾಡ್ತಾರೆ. ಹಾಯ್ ಫ್ರೆಂಡ್ಸ್, ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಯಿಂದ ಮತ್ತೊಂದು ಗಾಡಿ. ಯಾಕಂದ್ರೆ ಕಾಯಿಷ್ ಎಲ್ಲಾರು ಟ್ರೈನ್ ಡಿಸೈನ್ ಬೇಕು ಈ ಕಾನ್ಸೆಪ್ಟ್ ನಲ್ಲಿ ಅಂತಾರೆ. ಯಾಕಂದ್ರೆ ಈ ಡಿಸೈನ್ ನಾನು ನಿಜವಾಗ್ಲೂ ಹೇಳ್ತೀನಿ, ದಿಸ್ ಇಸ್ ದ ಡಿಸೈನ್ ವಿಚ್ ಮೇಕ್ಸ್ ಅಸ್ ದ ಸಕ್ಸಸ್ ಫಾರ್ ಅಸ್ ಆಲ್ಸೋ. ಹಂಗೆ ನಿಮ್ಗೆ ಖಂಡಿತ ಬರುತ್ತೆ. ಇವಾಗ ಮನೆ ಮುಂದೆ ನಿಮ್ಗೆ ಹಳ್ಳಿ ಮರ ಇದ್ರೆ ಏನ್ ಹೇಳ್ತಾರೆ, ಹಳ್ಳಿ ಮರದವರು ಮನೆ ಅಲ್ಲಿದಿಲ್ಲ ಅವರು ಅಂತ ಒಂದು ಅವ್ರ ಅಡ್ರೆಸ್ ಕೊಟ್ಬಿಡ್ತಾರೆ. ಸೇಮ್ ವೇ ಇದೂನು ಟ್ರೈನ್ ನಲ್ಲಿ ಡಿಸೈನ್ ನಲ್ಲಿ ಏನೇ ಹೆಸರು ಇಟ್ಕೊಳ್ಳಿ, ಫುಡ್ ಟ್ರಕ್ ಅಂತ ನೀವು ಇದು ಹೇಳಕ್ ಬದಲು ಇದು ಬಂದ್ಬಿಟ್ಟು ಫುಡ್ ಟ್ರೈನ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಟ್ರಕ್ ಇದ್ರೂ ಈ ಟ್ರೈನ್ ಡಿಸೈನ್ಗೆ ನಿಮ್ಗೆ ಆಲ್ರೆಡಿ ಅವರೇ ಹೆಸರು ಕಟ್ಬಿಡ್ತಾರೆ. ಸೊ ಈಸಿಲಿ ಫ್ರೀಯಾಗಿ ಹೈಪ್ ಸಿಗುತ್ತೆ ನಿಮ್ಗೆ, ಈಸಿಲಿ ನಿಮ್ಗೆ ಮಾರ್ಕೆಟಿಂಗ್ ಆಗ್ಬಿಡ್ತದೆ. ಈ ಡಿಸೈನ್ ಅನ್ನು ನಾವು ಜಿಪ್ ಎಕ್ಸೆಲ್ ನಲ್ಲಿ ತಗೊಬಂದಿದ್ದೀವಿ. ಸೇಮ್ ಟ್ರೈನ್ ಡಿಸೈನ್ ಏನ್ ದೊಡ್ಡ ಗಾಡಿನಲ್ಲಿ ಬರ್ತಾ ಇತ್ತು, ಸೇಮ್ ವೇ ಇದು ಚಿಕ್ಕ ಗಾಡಿನಲ್ಲಿ ಬರ್ತಾ ಇದೆ. ಇದು ಛೋಟಾ ಮಾಲ್ ಬಡಾ ಸಸ್ತಾ ಮಾಲ್ ಬಡಾ ಪನ್ನ ಅಂತಾರೆ ನಮ್ಮಲ್ಲಿ. ಚಿಕ್ಕ ಗಾಡಿನಲ್ಲಿ ದೊಡ್ಡ ಕೊಟ್ಟಿದೀವಿ. ಸೊ ಈ ತರ ಇದ್ರಲ್ಲಿ ಇದು ಮೂವೇಬಲ್ ರ್ಯಾಕ್ ಬರುತ್ತೆ. ಮತ್ತೆ ಈ ಕಡೆಯಿಂದ ಎಂಟ್ರಿ ಕೊಟ್ಟಿದೀವಿ. ಬ್ಯಾಕ್ ಸೈಡ್ ಸೇಮ್ ಅದೇ ಡಿಸೈನ್. ಇದು ಕಂಪ್ಲೀಟ್ ಆಗ್ತಾ ಇದೆ ವೆಹಿಕಲ್. ಈ ವೆಹಿಕಲ್ಗೆ ನಿಮ್ಗೆ ಆಲ್ಮೋಸ್ಟ್ ಇನ್ನೂ ಒಂದು 8-10 ಡೇಸ್ ನಲ್ಲಿ ಫಿನಿಶಿಂಗ್ ಆಗುತ್ತೆ. ಈ ಗಾಡಿ ನಿಮ್ದಾಗ ದೋಸ್ಕೋಬೇಕಾ, ಅವಾಗ ಆದಷ್ಟು ಜಲ್ದಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದೀವಿ, ಮರೀದೆ ಈಗಲೇ ಕಾಲ್ ಮಾಡಿ ಈ ಗಾಡಿ ನಿಮ್ ಮಾಡಿಸ್ಕೊಳ್ಳಿ. ಇದು ಪ್ರೈಸಿಂಗ್ ತುಂಬಾ ಕಡಿಮೆಗೆ ಕೊಡ್ತಾ ಇದ್ದೀನಿ ನಾನು. ಯಾಕಂದ್ರೆ ಇದು ಆಲ್ಮೋಸ್ಟ್ ನಿಮ್ಗೆ ವಿಶಾಲವಾದ ಸ್ಪೇಸ್ ಸಿಗುತ್ತೆ. ಈ ಡಿಸೈನ್ ನಮ್ ಎಕ್ಸ್ಪರ್ಟ್ ಆಲ್ರೆಡಿ ನಮ್ಗೆ ಅವಾರ್ಡ್ ಸಿಕ್ಕಿರೋದು. ಸೊ ನಮ್ ಫ್ಯಾಬ್ರಿಕೇಟರ್ ಜಬಿ ಅಬಿ ಅಂತ ಹೇಳ್ಬಿಟ್ಟು ಈ ಡಿಸೈನ್ಸ್ ಹಿಂದೆ ಕಾರಣ ಇವರೇ. ಟ್ರೈನ್ ಡಿಸೈನ್ ಫಸ್ಟ್ ನಾವು ತಗೊಬಂದಿದಾಗ ಇವಾಗ ನಾವು ಡಿಸ್ಕಸ್ ಮಾಡಿ, ಬಹಳ ಜನ ಕಾಸಿರಲ್ಲ, ದೊಡ್ಡ ಕನ್ಸ್ ಕಂಡ್ತಾರೆ. ಖಂಡಿತವಾಗ್ಲೂ ದೊಡ್ಡ ಕನ್ಸ್ ಕಂಡ್ಬೇಕು. ಆ ಒಂದು ಇದಕ್ಕೋಸ್ಕರ ನಾವು ಯಾಕೆ ತಗೊಬರ್ಬೇಡ್ದು, ಒಂದ್ ಚಿಕ್ಕ ಗಾಡಿನಲ್ಲೂ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅದೇನ್ ದೊಡ್ಡ ಗಾಡಿನಲ್ಲಿ ಫೆಸಿಲಿಟೀಸ್ ಕೊಟ್ಟಿರ್ತೀವಿ ಒಂದು ಸಹ ಕಡಿಮೆ ಇಲ್ಲದೆ ಪ್ರತಿಯೊಂದು ಇದ್ರಲ್ಲಿ ನಾವು ಕೊಡ್ತಾ ಇದೀವಿ. ವಿತ್ ಮೂವೇಬಲ್ ರ್ಯಾಕ್, ವಿತ್ ಶೆಲ್ಫ್ಸ್, ವಿತ್ ಬೆಂಡ್ ಮೇರಿ ಕಾನ್ಸೆಪ್ಟ್, ಪ್ರತಿಯೊಂದು ಈ ಗಾಡಿನಲ್ಲಿ ಬರುತ್ತೆ. ಇದನ್ನ ನಮ್ ವರ್ಕರ್ಸ್ ಟೀಮ್ ಇಂದಾನೆ ಕಾರಣ ಇದು ನಾವು ಈ ಲೆವೆಲ್ಗೆ ಬೆಳೆಯಕ್ಕೆ. ಯಾಕಂದ್ರೆ ಟೀಮ್ ವರ್ಕ್ ಚೆನ್ನಾಗಿದೆ ನಮ್ಮಲ್ಲಿ. ಅದಕ್ಕೆ ನೀವು ಒಂದ್ಸತಿ ವಿಸಿಟ್ ಮಾಡಿ, ನೀವು ಕೇಳಿರೋ ಡಿಸೈನ್ ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ. ಚಿಕ್ಕ ಗಾಡಿನಲ್ಲಿ ಫಾಸ್ಟ್ ಫುಡ್ ಬಹಳ ಜನ ಕೇಳ್ತಾ ಇರ್ತಾರೆ. ಸೊ ನಿಮ್ಗೋಸ್ಕರ ನಾವು ಒಳ್ಳೆ ಡಿಸೈನ್ ಅನ್ನ ತಗೊಬಂದಿದೀವಿ ಟಾಟಾ ಜಿಪ್ ನಲ್ಲಿ. ಅದು ನಾವು ಯಾವ ತರ ನವೀಕರಣ ಮಾಡಿ ಗಾಡಿನ ರಿಫರ್ಬಿಶ್ ಮಾಡ್ಕೊಡೋದಕ್ಕೆ ಇದು ಉದಾಹರಣೆ. ನಾವು ಬಾಡಿ ಅದು ಫಸ್ಟ್ ಸ್ಟೆಪ್ ಮಾಡಕ್ಕಿಂತ ಮುಂಚೆ ಆ ತರ ಪ್ರತಿಯೊಂದು ಬಾಡಿ ತೆಗ್ದು ಬಿಸಾಕಿ ಅದೇನ್ ರಸ್ಟ್ ಇರ್ತದೆ ಅದೆಲ್ಲ ನಾವು ವೆಲ್ಡಿಂಗ್ ಎಲ್ಲ ತೆಗ್ದಿ ಅದಕ್ಕೆ ಪೇಂಟಿಂಗ್ ರಸ್ಟ್ ಪ್ರೂಫ್ ಕೊಡ್ದಿ, ಅಂಡರ್ ಚಾಸಿ ಡೀಸೆಲ್ ಪೈಪ್ ಲೈನ್, ಫಿಲ್ಟರ್ಸ್, ವೈರಿಂಗ್ ಸೆಟಪ್, ರೇಡಿಯೇಟರ್ ಹೋಸ್ ಪೈಪ್ಸ್ ಪ್ರತಿಯೊಂದು ಚೆಕ್ ಮಾಡಕ್ ನಮಗೂ ಈಸಿ ಆಗುತ್ತೆ. ಸೊ ಬಾಡಿನ ನಾವು ತೆಗ್ಬಿಟ್ಟು ಪ್ರತಿಯೊಂದು ಅಂಡರ್ ಚಾಸಿ ಅಗ್ರಿಗೇಟ್ಸ್ ನಾವು ಚೆಕ್ ಮಾಡಿ ಈ ಕಾನ್ಸೆಪ್ಟ್ ನಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಮೇಲೆ ಬಾಡಿ ಕಟ್ಟಕ್ ಶುರು ಮಾಡ್ತೀವಿ. ಪ್ರತಿಯೊಂದು ಡಿಸೈನ್ಗೆ ನಾವು ನೀವ್ ಏನ್ ನಂಬಿಕೆ ಇಟ್ಕೊ ಬಂದಿರ್ತೀರ, ನಂಬಿಕೆ, ಆ ನಂಬಿಕೆನೆ ನಮ್ಗೆ ಒಂದು ಪ್ರೋತ್ಸಾಹ. ನಂಬಿಕೆ ನಾವು ಗೆದ್ದಿರೋದು ತಿರ್ಗಾ ಅದು ಮಾಡಕ್ ತುಂಬಾ ಇದು ಬೇಕಾಗುತ್ತೆ ಟೈಮು.
ಸೊ ನೀವ್ ಯಾವ್ದೇ ಕಾರಣಕ್ಕೂ ನೀವು ಗಾಡಿಗಳನ್ನ ಬಿಟ್ಟೋಗಿ ರೆಡಿ ಮಾಡಿ ಅಂತ ಹೇಳಿದ್ರೇನು ನಮ್ ಕೆಲಸ ಏನಿದೆ ಕ್ವಾಲಿಟಿ ಜಾಬ್ ಮಾಡ್ಕೊಡ್ತೀವಿ. ನಾವು ಆದಷ್ಟು 99 ಪಾಯಿಂಟ್ಸ್ ಚೆಕಪ್ ಎಲ್ಲ ಪ್ರತಿ ಒಂದು ಇದ್ರಲ್ಲಿ ಇರುತ್ತೆ. ಓಕೆ ಸೊ ಇದ್ರಲ್ಲಿ ಗಾಡಿ ಸೆಟಪ್ ಅನ್ನು ಮಾಡ್ತೀವಿ. ಆಮೇಲೆ ಈ ಪೈಪು ಅಷ್ಟೇ ಅಪೋಲೋನೇ ಯೂಸ್ ಮಾಡೋದು ನಾವು. ಮತ್ತೆ ಗೇಜು GI ಶೀಟೇ ಬೇಸ್ ಯೂಸ್ ಮಾಡೋದು. ದೆನ್ ಆಲ್ ನಿಮ್ಗೆ ಶೀಟ್ಸ್ ಎಲ್ಲ 18 ಗೇಜ್ ಯೂಸ್ ಮಾಡ್ತೀವಿ. ಪ್ಲಸ್ ಬಾಡಿ ವರ್ಕ್ ಫಿನಿಶಿಂಗು ಚಾಲೆಂಜ್ ಆಗಿ ಹೇಳ್ತೀನಿ, ನಮ್ ವರ್ಕರ್ಸ್ ಮಾಡೋ ತರ ಡಿಸೈನಿಂಗ್ ಇರ್ಬೋದು, ಫಿನಿಶಿಂಗ್ ಇರ್ಬೋದು ಇದ್ರೆ ಖಂಡಿತವಾಗ್ಲೂ ನೀವು ಒಂದ್ಸತಿ ಇಲ್ಲಿ ವಿಸಿಟ್ ಮಾಡಾದ್ಮೇಲೆ ಆಮೇಲೆ ಕಂಪೇರ್ ಮಾಡಿ ಹೇಳಿ ನಮ್ ವರ್ಕ್ ಬೇರೆಯವ್ರ ವರ್ಕ್ ಇಂದ ಇರ್ಲಿ ಆ ವರ್ಕಾಲಜಿ ಯಾವ ತರ ಡಿಫ್ರೆನ್ಸ್ ಬರುತ್ತೆ ಅಂತ. ಪೇಮೆಂಟು ಅಷ್ಟೇ, ಬಟ್ ಕ್ವಾಲಿಟಿ ನಿಮ್ ಏನ್ ತಕ್ ಮಾಡಿರ್ತೀರಾ ಅದಕ್ಕಿಂತ ಕನ್ಸ್ಕಿಂತ ಚೆನ್ನಾಗಿ ತಗೋ ಬರ್ತೀವಿ ಅಂತ ಕ್ವಾಲಿಟಿಲಿ ನೋ ಕಾಂಪ್ರಮೈಸ್. ಕಂಪ್ಲೀಟ್ ಆಗಿ ಚಾಲೆಂಜ್ ಮಾಡ್ತೀನಿ. ಯಾಕಂದ್ರೆ ಟೀಮ್ ವರ್ಕ್ ನಲ್ಲಿ ನಾವು ಮಾಡ್ತಾ ಇರೋದು ವಿತ್ ಸ್ಕಿಲ್ಡ್ ಪೀಪಲ್ಸ್ ಮಾಡ್ತಾ ಇರೋದು. ಸೊ ವರ್ಕ್ ಆ ತರನೇ ಮಾಡಿ ಇದೆ ಅಂತ ಇಲ್ಲ. ಈವನ್ ಪೇಂಟಿಂಗ್ ಇರ್ಬೋದು, ಸ್ಟಿಕ್ಕರಿಂಗ್ ಇರ್ಬೋದು, ಇನ್ ಮುಂದೆ ತೋರಿಸ್ತೀನಿ ಯಾವ ತರ ಸ್ಟಿಕ್ಕರಿಂಗು ಯಾವ ತರ ಬರುತ್ತೆ ಅಂತ. ಬನ್ನಿ ನೋಡಿ. ಸೊ ಈ ತರ ಕಿಚನ್ ಸೆಟಪ್, ಬೇರೆ ಬಾಡಿ ಲೈನ್ ಸೆಟಪ್ ಇಲ್ಲಿ ಆಗ್ತಾ ಐತೆ. ಸೊ ವರ್ಕರ್ಸೇ ಇರ್ಬೋದು, ಯಾರಾದ್ರೂ ಇರಲಿ, ನಮ್ ಫಿನಿಶಿಂಗ್ ನೀವು ನೋಡಿದಾಗ ಕೆಲಸ ಮಾಡಾದ್ಮೇಲೆ ಅದು ಗ್ರೈಂಡಿಂಗ್ ಫಿನಿಶಿಂಗ್ ಇರ್ಬೋದು, ಅದಕ್ಕೆ ಫಿನಿಶಿಂಗ್ ತಗೋಬರಕ್ಕೆ ಕಾರಣ ನಮ್ಮ ಟೀಮ್ನಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ಅವ್ರಿಗೆ ನಾವು ಒಂದು ಫಿಗರ್ ಬ್ಲೂ ಪ್ರಿಂಟ್ ಕೊಟ್ಬಿಟ್ರೆ ನಾವು ಹತ್ರಕ್ಕೆ ಬರೋದ್ ಬೇಕಾಗಿಲ್ಲ. ಅವರೇ ಫಿನಿಶ್ ಮಾಡ್ಕೊಡ್ತಾರೆ, ಕಂಪ್ಲೀಟ್ ಆಗಿ ಕ್ವಾಲಿಟಿ ಅವ್ರು ಮಾಡ್ಕೊಡ್ತಾರೆ. ಬೆನ್ ಮೆರಿಸ್ ಮೂವೇಬಲ್ ರ್ಯಾಕ್ಸ್ ಗಳು ಇಲ್ಲಿ ರೆಡಿ ಆಗ್ತಿರೋದು. ಈ ಕಡೆಗೆ ಕಂಪ್ಲೀಟ್ ಸ್ಟೀಲ್ ಬಾಡಿಗಳು ಕೇಳಿದ್ರೆ ಕಸ್ಟಮರ್ ಅವರೇ ಗಾಡಿ ಕಳ್ಸ್ಬಿಟ್ರೆ ನಾವು ಮಾಡ್ಕೊಡ್ತೀವಿ. ಅವರೇ ಗಾಡಿ ಕಳ್ಸಿದಾರೆ. ಇದು ಬಂದ್ಬಿಟ್ಟು ಎಕೋ ಬೀಚ್ ಹತ್ರನೂ ಹೋಗ್ತಾ ಐತೆ. ನೋಡ್ಬೋದು ಯಾವ ತರ ಕಾನ್ಸೆಪ್ಟ್ ನಲ್ಲಿ ಫಿನಿಶ್ ಆಗ್ತಾ ಇದೆ ಗಾಡಿ ಅಂತ. ವಾಟರ್ ಫಿಟ್ಟಿಂಗ್ಸ್ ಇಂದ ಟ್ಯಾಂಕ್ ಇಂದ ಹಿಡಿದು ಸ್ಟಿಕ್ಕರಿಂಗ್ ಎಲ್ಲ ಇಲ್ಲಿ ನಾವು ಇದು ಏನ್ ಮಾಡ್ತೀವಿ ಅಂದ್ರೆ ಹೈಲಿ ಸ್ಕಿಲ್ಡ್ ವಿತ್ ಕ್ವಾಲಿಟಿ ನೋಡ್ಬೋದು ಯಾವ ಫಿನಿಶಿಂಗ್ ನಲ್ಲಿ ನಾವು ಕೊಡ್ತೀವಿ ಅಂತ. ಸ್ಟಿಕ್ಕರು ಅಷ್ಟೇ, ಒಂದ್ಸತಿ ನಮ್ಮ ಪರ್ಸನ್ ಸ್ಟಿಕ್ಕಿಂಗ್ ನೀವು ಮಾಡ್ಬಿಟ್ರೆ ಇದು 2 ಜನ 3 ಜನ ಸೇರಿ ನೀವು ತೆಗ್ದ್ರೂ ಸ್ಟಿಕ್ಕರ್ ಬರಲ್ಲ, ಅರ್ಧ ಬರುತ್ತೆ. ಪೇಂಟಿಂಗ್ ಕಿತ್ಕೊ ಬರ್ಬೇಕು ಆ ತರ ಕೊಟ್ಟಿರ್ತೀವಿ ಕ್ವಾಲಿಟಿ ನಾವು. ಗಮ್ಮಿಂಗು ಏನಾದ್ರು ಇದ್ರೇನು. ಸೊ ಈ ಒಂದು ಇದಕ್ಕೆ ನೀವು ವರ್ಕ್ ನೋಡಕ್ಕೆ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಗೆ ಬಂದ್ರೆ ಎನಿ ಟೈಮ್ ಈ ತರ ವರ್ಕ್ ಆಗುವಾಗ ನೀವು ಖುದ್ದಾಗಿ ನೋಡ್ಬೋದು, ಇದರಲ್ಲಿ ನೋಡ್ಬೋದು. ಈ ಡಿಸೈನ್ ಬಂದ್ಬಿಟ್ಟು ಮೂವೇಬಲ್ ರ್ಯಾಕ್ ಇಲ್ದೆ ಕಾನ್ಸೆಪ್ಟ್ ನಲ್ಲಿ ಕೇಳಿದಾರದು ಕಸ್ಟಮರ್. ಇದರಲ್ಲೂ ಸಹ ವರ್ಕಿಂಗ್ ಆಗ್ತಾ ಇದೆ. ಕಂಪ್ಲೀಟ್ ರ್ಯಾಕ್ಸ್ ಎಲ್ಲ ಬರುತ್ತೆ. ಸೊ ಇದು ಔಟ್ಸೈಡ್ ಡೋರ್ ಓಪನ್ ಮೇಲೆ ಇಲ್ಲಿ ರ್ಯಾಕ್ ಓಪನ್ ಆಗುತ್ತೆ. ಆ ತರ ಕಾನ್ಸೆಪ್ಟ್ ನಲ್ಲಿ ಇದೆ. ಅವ್ರು ಒಂದ್ ಕಡೆ ಅಡಿಗೆ ಮಾಡ್ಕೊ ಬಂದ್ಬಿಟ್ಟಿರ್ತಾರೆ. ಸೊ ಬೇಸಿಕ್ ಥಿಂಗ್ಸ್ ಮಾತ್ರ ಮಾಡೋದು, ಎಲ್ಲಾನು ಇಲ್ಲೇ ಮಾಡ್ಕೊಡ್ತೀವಿ. ಸೊ ನೋಡಿ ಫ್ರೆಂಡ್ಸ್, ನಿಮ್ಗೆ ಈ ತರ ವರ್ಕ್ ಮ್ಯಾನ್ಶಿಪ್ ಬೇಕು, ಈ ತರ ಡಿಸೈನ್ ಬೇಕು, ಈ ತರ ಕ್ವಾಲಿಟಿ ಬೇಕು ಅಂದ್ರೆ ಮಾಡ್ಕೊಡ್ತೀವಿ. ಮತ್ತೆ ನಿಮ್ಗೆ 5 ದಿನ 6 ದಿನ 1 ವಾರದಲ್ಲೇ ಗಾಡಿಗಳು ಬೇಕು ಅಂದ್ರೆ ನಮ್ಮ ಹತ್ರ ಸ್ಟಾಕ್ಸ್ ಇರುತ್ತೆ. ಬಾಡಿ ಕೋಚಸ್ ಬನ್ನಿ ನೋಡೋಣ ಅದನ್ನು ಯಾವ ತರ ಇರುತ್ತೆ ಅಂತ. ಸ್ಟಾಕ್ ನಾವು ಪ್ರತಿ ಸತಿ ಒಂದು 15-20 ಗಾಡಿ ಇಟ್ಟಿರ್ತೀವಿ. ಯಾಕಂದ್ರೆ ಎಮರ್ಜೆನ್ಸಿ ಒಬ್ರು ನನಗೆ ಜಸ್ಟ್ ಟೈಮ್ ಇಲ್ಲ ಸರ್, ಪ್ಲೇಸ್ ನೋಡ್ಬಿಟ್ಟಿದ್ದೀನಿ, ನಾನು ಇಮಿಡಿಯೇಟ್ ಫಿನಿಶಿಂಗ್ ಮಾಡಬೇಕು ಅಂದಾಗ ಅದಕ್ಕೆ ಡೇ ಅಂಡ್ ನೈಟ್ ವರ್ಕ್ ಮಾಡ್ಕೊಡ್ತೀವಿ. ಅದಕ್ಕೆ ನಾಮಿನಲ್ಲಿ ನಿಮ್ ಖುಷಿಯಿಂದ ಏನ್ ನಮ್ಮ ವರ್ಕರ್ಸ್ಗೆ ಸ್ವಲ್ಪ ಎಕ್ಸ್ಟ್ರಾ ಮಾಡಿಕೊಟ್ರೆ ಸಾಕು. ಸೊ ಬಾಡಿ ಕೋಚಸ್ ನೋಡಿ ಸ್ಟಾಕ್ ರೆಡಿ ಇದೆ. ಸೊ ಇದೆಲ್ಲ ನಿಮ್ಗೆ ಆಸ್ ಪರ್ ಟಾಟಾ ಎಸ್ ನಲ್ಲಿ ಬುಕಿಂಗ್ ಮಾಡಿರಲ್ಲ, ಪೇಂಟಿಂಗ್ ಒಂದು ಮಾಡಿರಲ್ಲ, ಟಿಂಕರಿಂಗು ಕಾನ್ಸೆಪ್ಟು, ಬಾಡಿ ಬಿಲ್ಡಿಂಗ್ ಕಾನ್ಸೆಪ್ಟು, ಕೋಚಸ್ ಆನ್ ಸ್ಮಾಲ್ ವೆಹಿಕಲ್ಸ್ ಇರ್ಬೋದು, ದೊಡ್ಡ ವೆಹಿಕಲ್ಸ್ ನಲ್ಲಿ ಇರ್ಬೋದು ಮಾಡಿರ್ತೀವಿ. ಇದನ್ನ ಪೇಂಟ್ ಕಾಯಿಶ್ ಆಗಿ ನೀವ್ ಯಾವ ತರ ಹೇಳ್ತೀರಾ ಆ ತರ ನಾವು ಪೇಂಟ್ ಮಾಡ್ಕೊಡ್ತೀರಾ. ನಮ್ದು ವಿಶಾಲವಾದ ಒಂದು ದೊಡ್ಡ ಫ್ಯಾಕ್ಟ್ರಿ ಇದೆ. ನೀವು ಒಂದು ಫ್ಯಾಕ್ಟ್ರಿಗೆ ಬಂದ್ಬಿಟ್ಟು ವಿಸಿಟ್ ಮಾಡಿದಾಗ ನಾನು ಏನೇ ಹೇಳಿದ್ರೇನು ಅದು ನಿಮ್ಗೆ ಗೊತ್ತಾಗೋದು ಒಂದ್ಸತಿ ಡೈರೆಕ್ಟ್ ಆಗಿ ಬಂದ್ರೆ ಮಾತ್ರ.